ಅಂತ ಅನ್ನೋದು ಒತ್ತಾಯ. ಈಗ ಮೊನ್ನೆ ಮಾನ್ಯ ಸಚಿವರು, ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಮೊನ್ನೆನೇ ನೀರು ಬಿಡ್ತೀನಿ ಅಂತ ಹೇಳಿದ್ರೆ, ಜೊತೆಗೆ ಮಳೆನೂ ಹುಯ್ತಾ ಇದೆ. ಇನ್ನು ಕನ್ನಂಬಾಡಿ ವಿಸಿ ಮನೆಯಲ್ಲಿ ಇನ್ನೂ ಮಿಷಿನ್ ಯಂತ್ರಗಳನ್ನ ಎತ್ತಿಲ್ಲ. ಎತ್ತಿ ಕೂಡಲೇ ಕಾಮಗಾರಿನ ಎಷ್ಟಾಗಿದೆ ಅಷ್ಟು ನಿಲ್ಲಿಸಿ ಅಷ್ಟನ್ನ ಮೊಟಕುಗೊಳಿಸಿ ನೀರು ಬಿಡಬೇಕು ಈ ಭಾಗದ ರೈತರಿಗೆ. ಈಗಾಗಲೇ ಭತ್ತ ಗಿತ್ತ ಎಲ್ಲ ಒಟ್ಲಾಕೋದಕ್ಕೆ ಕಬ್ಬನ್ನು ಬಿತ್ತನೆ ನೆಟ್ಟಿದ್ದಾರೆ. ಇಲ್ಲರ ನೀರಲ್ಲಿ ತುಂಬಾ ತೊಂದರೆ ಇದೆ ನಮ್ಮ ಕರ್ನಾಟಕದಲ್ಲಿ. ಮಂಡ್ಯ ಜಿಲ್ಲೆ ಜನತೆ, ಕಾವೇರಿಯ ಒಡನಾಡಿ ಇದ್ದಂಥ ಜನತೆ ಇವತ್ತು ಭಾರಿ ಆತಂಕದಲ್ಲಿದ್ದಾರೆ. ತಾಯಿ ಕಾವೇರಮ್ಮ ಇವತ್ತು ಈಗಾಗಲೇ ನಾನು ನೆನ್ನೆ ಹೋಗಿದ್ದೆ, ಚುಂಚನಕಟ್ಟೆಯಲ್ಲಿ ವೀಕ್ಷಣೆ ಮಾಡ್ಕೊಂಡಿದ್ದೀನಿ, ಒಂದು ವಿಡಿಯೋ ಮಾಡಿಸಿದ್ದೀನಿ, ಕೊಡ್ತೀನಿ ತಮಗೆ. ಈಗಾಗಲೇ ಮೈದುಂಬಿ ಹರಿತಾ ಇದ್ದಾರೆ ತಾಯಿ ಕಾವೇರಮ್ಮ. ಒಳ್ಳೇದಾಗ್ಲಿ ನಮ್ಮ ಈ ಜಿಲ್ಲೆಗೆ ಮತ್ತೆ ಮೈಸೂರು ಜಿಲ್ಲೆಗೆ, ರೈತರಿಗೆ ಅವ್ರ ಮುಖದಲ್ಲಿ ಸಂತೋಷ ಇದೆ. ಕಾವೇರಮ್ಮ ತುಂಬಿ ಹರಿಲಿ. ಅದಕ್ಕೆ ನಮ್ಮ ಮೈಸೂರು ಮಹಾರಾಜರನ್ನ ಇವತ್ತು ಮಾತಾಡಿದ್ದೆ 1 ವರ್ಷದಿಂದ. ಅದೇ ರೀತಿ ಮೈಸೂರು ಮಹಾರಾಜರು ಕನ್ನಂಬಾಡಿ ಕಟ್ಟೆಗೆ ತುಂಬನೇಟಿಗೆ ಭಾಗವಹಿಸಬೇಕು. ಅವರಿಗೆ ವಿಶೇಷವಾಗಿ ಮಂಡ್ಯ ಜಿಲ್ಲಾಡಳಿತ ಮೈಸೂರು ಮಹಾರಾಜರಿಗೆ ಆಹ್ವಾನ ಕೊಟ್ಟು ಮಹಾರಾಜರನ್ನ ಕರೆಸಿ ಮಹಾರಾಜರು ಅಮೃತಾಸ್ತಿಯಿಂದ ಕನ್ನಂಬಾಡಿ ಕಟ್ಟೆಗೆ ಭಾಗವಹಿಸಬೇಕು ಅಂತ ಈ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತೀವಿ.